ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಒಡೆಯನು, ರಕ್ಷಕನ, ವಿಮೋಚಕನ, ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮನ್ನು ವಂದಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಮ್ಮ ಬಲಗಿನ ಮೇಲೆ ಕೆತ್ತನೆ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಈ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆ ಹೋಗೋಣ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದರೂ ನೆನಪು ಮಾಡ್ತೀರಾ? ಓದುವಾರ ಯಾವ ವಿಷಯದ ಕುರಿತಾಗಿ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಮಾತಾಡಿದರು? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೆನಪು ಮಾಡಿ ನೋಡೋಣ. ಹಲ್ಲೆಲೂಯಾ. ಪ್ರಾರ್ಥನೆಯನ್ನು ಮಾಡುವವರಾಗಿ ನಾವು ಇರಬೇಕೆನ್ನುವಂಥ ಸಂದೇಶ ಇತ್ತು ಓದುವಾರ. ಹಲ್ಲೆಲೂಯಾ. ಪ್ರಾರ್ಥನೆ ನಾವು ಬಿಡಲಾರದೆ ಅದನ್ನು ಮಾಡುವವರಾಗಬೇಕು. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ, ಎಡೆಬಿಡದೆ ನೀವು ಪ್ರಾರ್ಥನೆ ಮಾಡಿ. ಮುಂದಕ್ಕೆ ಸರಿ, ಬಿಸಿಲು ಬಿಡುತ್ತೆ. ಎಡೆಬಿಡದೆ ನೀವು ಪ್ರಾರ್ಥನೆ ಮಾಡಿರಿ. ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ನೀವು ಪ್ರಾರ್ಥನೆ ಮಾಡಿರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರಿಗೆ ನಾವು ಪ್ರಾರ್ಥಿಸುವಾಗ ದೇವರು ನಮ್ಮ ಜೀವಿತದಲ್ಲಿ ಅತಿಶಯ ಅದ್ಭುತ ಕಾರ್ಯಗಳನ್ನು ಏನು ಮಾಡ್ತಾನೆ? ಜರುಗಿಸುವಂಥ ದೇವರಾಗಿದ್ದಾನೆ. ದೇವರ ಬಳಿಯಲ್ಲಿ ನಾವು ಬೇಡುವಾಗ, ದೇವರ ಬಳಿಯಲ್ಲಿ ನಾವು ಕೇಳುವಾಗ, ದೇವರ ಹತ್ರ ನಾವು ನಮ್ಮ ಮನವಿಗಳನ್ನು ಹೇಳಿಕೊಳ್ಳುವಾಗ ದೇವರು ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ಅತಿಶಯಗಳನ್ನು ಜರುಗಿಸ್ತಾನೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಪ್ರಾರ್ಥನೆ ಮಾಡಿದಂಥ ಭಕ್ತರ ಜೀವಿತದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳನ್ನು ದೇವರು ಏನು ಮಾಡಿದರು? ತೆಗೆದು ಹಾಕಿದರು. ಅದು ದೇವರ ಚಿತ್ತಕ್ಕೆ ಒಳಗಾಗಿರುವಂಥ ಸಮಯದಲ್ಲಿ ನಾವು ನೋಡಿದಂಥವರಾಗಿದ್ದೇವೆ. ಒಬ್ಬ ತಾಯಿ ಆ ಊರಿನಲ್ಲಿರ್ತಕ್ಕಂಥ ಅನ್ಯಾಯಗಾರನಾದಂಥ ನ್ಯಾಯಾಧಿಪತಿಯ ಬಳಿಗೆ ಹೋಗಿ ಆಕೆ ಏನು ಮಾಡ್ತಾ ಇದ್ದಾಳಂತೆ? ತನ್ನ ಸಮಸ್ಯೆಗೋಸ್ಕರವಾಗಿ ಭಯಂಕರವಾದ ರೀತಿಯಲ್ಲಿ ಆಕೆಗೆ ಸಮಸ್ಯೆ ಇತ್ತು. ಆ ಸಮಸ್ಯೆಗೋಸ್ಕರವಾಗಿ ಅನ್ಯಾಯಗಾರನಾದಂಥ ನ್ಯಾಯಾಧಿಪತಿಯ ಬಳಿಗೆ ಹೋಗಿ ಕೇಳಿದಂಥ ಸಮಯದಲ್ಲಿ ನಾವು ಲೂಕಂಬರದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುತ್ತಾ ನಾವು ಇರಬೇಕಂತೇಳಿ ಸ್ವಾಮಿ ಆ ಸಾಮ್ಯವನ್ನು ಹೇಳಿದರು. ಪ್ರಿಯರೇ, ಆತನು ಮನುಷ್ಯರನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವವನಲ್ಲ, ದೇವರಿಗೂ ಕೂಡ ಭಯಪಡುವವನಲ್ಲ. ಆದರೆ ಆತನಲ್ಲಿ ಒಂದು ಮನಸ್ಸು ಬಂತು. ಎಂಥ ಮನಸ್ಸು? ಈಕೆಯ ನ್ಯಾಯವನ್ನು ನಾನು ತೀರಿಸಬೇಕು, ಇಲ್ಲಾಂದರೆ ಈಕೆ ಪದೇ ಪದೇ ಬಂದು ನನ್ನನ್ನು ಕಾಡಿಸಾಳು ಎಂಬುದಾಗಿ. ಹಲ್ಲೆಲೂಯಾ. ಆ ಅನ್ಯಾಯಗಾರನೇ ಆ ರೀತಿಯಾಗಿ ಆಲೋಚನೆ ಮಾಡಿದಾಗ, ಆತನ ಮಕ್ಕಳಾದಂಥ ನೀವು ಪ್ರಾರ್ಥನೆ ಮಾಡಿದಾಗ ಆತನ ಅದ್ಭುತಗಳನ್ನು ಮಾಡೋದಿಲ್ವಾ ಎಂಬುದಾಗಿ ನಾವು ಓದುವಾರ ನೋಡಿದಂಥವರಾಗಿದ್ದೇವೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿದಂಥವ್ರು ಇನ್ನೊಬ್ಬರ ಮುಂದೆ ಮೊಣಕಾಲುರೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಂತಂದರೆ, ದೇವರ ಮುಂದೆ ಅವರು ಮೊಣಕಾಲಾಕಿ ಪ್ರಾರ್ಥನೆ ಮಾಡಿದಾಗ ದೇವರು ಅವರನ್ನು ಉನ್ನತವಾದಂಥ ಸ್ಥಾನದಲ್ಲಿ ಇರಿಸ್ತಾನೆ. ದಾನಿಯೇಲನೋಪಾದಿಯಲ್ಲಿ, ಹಲ್ಲೆಲೂಯಾ, ಯೋಸೇಫನೋಪಾದಿಯಲ್ಲಿ. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ಪ್ರೇಯರೇ, ನಾವು ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿರಬೇಕೆನ್ನುವಂಥ ಸಂದೇಶವನ್ನು ಓದುವಾರ ನಾವು ಕೇಳಿದಂಥವರಾಗಿದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಒಂದು ಸಂದೇಶದ ಕಡೆಗೆ ಬರೋಣ. ಕೀರ್ತನೆಗಳ ಪುಸ್ತಕ 37ನೇ ಕೀರ್ತನೆ 7ನೇ ವಚನ ಓದಿಕೋ. 37ನೇ ಕೀರ್ತನೆ 7ನೇ ವಚನ. ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು. ಕುಯುಕ್ತಿಗಳನ್ನು ನೆರವೇರಿಸಿಕೊಂಡು ಅಭಿವೃದ್ಧಿ ಹೊಂದುವವನನ್ನು ನೋಡಿ ಉರಿಗೊಳ್ಳಬೇಡ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ದೇವರಿಗಾಗಿ ನಾವು ತಾಳ್ಮೆಯಿಂದ ಸಹನೆಯಿಂದ ನಮ್ಮ ಭಕ್ತಿಯ ಜೀವಿತವನ್ನು ನಾವು ಜೀವಿಸುವಂಥವರು ಆಗಬೇಕು. ದೇವರ ಮಕ್ಕಳಾದಂಥ ನಮ್ಮಲ್ಲಿ ಇರಬೇಕಾದಂಥ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಲಕ್ಷಣ ಏನ್ರಿ? ಸಹನೆ ಮತ್ತು ತಾಳ್ಮೆ ಸಹನೆ ಇರಲಾರದೆ ನಾವು ದೇವರನ್ನು ಮೆಚ್ಚಿಸೋದಕ್ಕೆ ಸಾಧ್ಯ ಇಲ್ಲ. ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಯೆಹೋವನ ಸನ್ನಿಧಾನದಲ್ಲಿ ನೀನು ಶಾಂತನಾಗಿ ನೀನು ಕಾದಿರು, ನೀನು ತಾಳ್ಮೆಯುಳ್ಳವನಾಗಿ ಇರಬೇಕು. ಅನೇಕ ಸಮಸ್ಯೆಗಳು ಬರುವಾಗ, ಸವಾಲುಗಳು ಬರುವಾಗ ಆ ಸವಾಲುಗಳಿಗೆ ನೀನು ಭಯಪಟ್ಟು ಏನಾಗಬಾರ್ದು? ಬೆನ್ನು ತೋರಿಸಿ ಹೋಗುವಂಥ ಸ್ಥಿತಿಗೆ ಬರಬಾರ್ದು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸಹನೆ ತಾಳ್ಮೆ ಯಾರು ಉಳ್ಳವರಾಗಿರ್ತಾರೋ ಅವರು ಕಡೆಯವರೆಗೂ ಕೂಡ ಏನಾಗ್ತಾರೆ? ಅವರು ದೇವರ ಮಕ್ಕಳಾಗಿ ಸ್ಥಿರವಾಗಿ ಇದ್ದು ರಕ್ಷಣೆಯನ್ನು ಸಂಪಾದನೆ ಮಾಡಿಕೊಳ್ತಾರೆ ಎಂಬುದಾಗಿ ಯೇಸಪ್ಪ ಹೇಳಿರುವಂಥದ್ದನ್ನು ನಾವು ನೆನಪು ಮಾಡಿಕೊಳ್ಬೋದು. ಯೇಸಪ್ಪ ಒಂದ್ಸಾರಿ ಹೇಳ್ತಾರೆ, ಏನಂತ ಹೇಳಂತಂದರೆ, ಕಡೆಯವರೆಗೆ ತಾಳಿಕೊಳ್ಳುವವನು ರಕ್ಷಣೆಯನ್ನು ಹೊಂದುವನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್. 1ನೇ ಕ್ಲಾಸಿಗೆ ಸ್ಟಡಿಗೆ ನಾವು ಏನಂತ ಹೇಳ್ತೀವಿ? ಅಡ್ಮಿಷನ್ ಮಾಡಿಸಿದಾಗ ಒಮ್ಮೆಲೆ ನಮಗೆ DC ಜಾಬ್ ಬೇಕಂದ್ರೆ ಸಿಗೋಕ್ಕಾಗತ್ತೆ? ಹಲ್ಲೆಲೂಯಾ. ಪ್ರೈಸ್. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಏನು ಮಾಡಬೇಕು? ಒಂದೊಂದು ಮೆಟ್ಟಲನ್ನು
ಇರಬೇಕು. ದೇವರನ್ನು ನಂಬಿದ ಪ್ರಾರಂಭದಲ್ಲಿ ನಾವು ಯಾವ ಒಂದು ರೀತಿಯಲ್ಲಿ ಭಕ್ತಿಯ ಜೀವಿತವನ್ನು ಕಟ್ಟಿಕೊಂಡಿರ್ತೀವೋ, ಮುಂದೆ ಬರ್ತಾ 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 ನಮ್ಮ ಭಕ್ತಿಯ ಜೀವಿತ ಏನಾಗಬೇಕು, ಏಳಿಗೆಯನ್ನು ಕಾಣಬೇಕು. ಹಲ್ಲೆಲೂಯಾ. ಎಲ್ಲಿ ಹಾಕಿದ ಕಂಬಳಿ ಅಲ್ಲೇ ಹಾಕಿದ ರೀತಿಯಲ್ಲಿ ನಾವು ಇರಬಾರ್ದು. ನಾವು ಫಲ ಕೊಡುವಂಥ ಮಕ್ಕಳು ಆಗಬೇಕು. ನಾವು ತಾಳ್ಮೆಯಲ್ಲಿ, ಪ್ರೀತಿಯಲ್ಲಿ, ಸಹನೆಯಲ್ಲಿ, ದೇವರು ಆತ್ಮನ ಫಲ ಏನಿದಾವೋ ಆ ಆತ್ಮನ ಫಲದಲ್ಲಿ ನಾವು ಅಭಿವೃದ್ಧಿ ಕಾಣುವಂಥವರು ಆಗಬೇಕು. ದೇವರನ್ನೇ ಎದುರು ನೋಡುವವರು ಆಗಬೇಕು. ದೇವರು ನಮ್ಮ ಪರವಾಗಿ, ನಮ್ಮ ಪಕ್ಷವಾಗಿದ್ದಾನೆಂಬುದಾಗಿ ಸಂಪೂರ್ಣವಾಗಿ ನಂಬಿಕೆಯ ಭಕ್ತಿಯ ಜೀವಿತವನ್ನು ಕಟ್ಟಿಕೊಳ್ಳುವಂಥವರು ಆಗಬೇಕು. ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಿ ಅಂತಂದರೆ, ತಾಳ್ಮೆ ಬಹಳ ಪ್ರಾಮುಖ್ಯ, ಸಹನೆ ಬಹಳ ಪ್ರಾಮುಖ್ಯ. ಅದರ ಸಲುವಾಗಿ ಅವಸರವೇ ಅಪಘಾತಕ್ಕೆ ಏನಂತ ಹೇಳುತ್ತೆ ಮಾತು ಕಾರಣ. ಹಲ್ಲೆಲೂಯಾ. ಭಾಳ ಸಮಯಗಳಲ್ಲಿ ಅವಸರದಿಂದ ಅಪಾಯಗಳನ್ನು ನಾವು ಏನು ಮಾಡಬೇಕಾಗುತ್ತೆ, ಎದುರಿಸಬೇಕಾಗುತ್ತೆ. ಅದಕ್ಕಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಸತ್ಯವೇದ ಹೇಳ್ತದೆ ಸ್ಪಷ್ಟವಾಗಿ, ನೀನು ತಾಳ್ಮೆಯುಳ್ಳವನಾಗಿ ಇರಬೇಕು. ನಿನ್ನ ತಾಳ್ಮೆ ಇನ್ನೊಬ್ಬರಿಗೆ ಮಾದರಿಕರವಾದಂಥ ರೀತಿಯಲ್ಲಿ ನಿನ್ನ ತಾಳ್ಮೆ ಕಾಣಿಸಿಕೊಳ್ಳುವಂಥದ್ದಾಗಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಯೋಬನ ಕುರಿತಾಗಿ ಯಾಕೋಬನ ಪತ್ರಿಕೆಯಲ್ಲಿ ಒಂದು ವಿಷಯ ತಿಳಿಸಲ್ಪಟ್ಟಿದೆ. ಒಂದು ಸಾರಿ ಯಾರಾದರೂ ನೀವು ಓದ್ತೀರಾ? ಯೋಬನ ಕುರಿತಾಗಿ ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 11ನೇ ವಚನ. ಉತ್ತರ, ತಾಳಿಕೊಂಡಿರುವವರನ್ನ ಧನ್ಯರೆಂದು ಹೇಳುತ್ತೇವಲ್ಲವೇ? ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ, ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ, ಕರ್ತನು ಕರುಣಾಸಾಗರನು, ದಯಾಳುವ ಆಗಿದ್ದಾನೆಂದು ತಿಳಿದಿದ್ದೀರಷ್ಟೇ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ಸಹನೆಯುಳ್ಳಂಥ ಯೋಬ, ತಾಳ್ಮೆಯುಳ್ಳಂಥ ಯೋಬ ತನಗೆ ಭಯಂಕರವಾದಂಥ ಭೂಮಿಯ ಮೇಲೆ ಯಾರಿಗೂ ಬರಲಾರ್ದಂಥ ಭಯಂಕರವಾದಂಥ ಕಷ್ಟ, ಹೊಲಗಳು ಓದು, ಆಸ್ತಿ ಹೋಯ್ತು, ಅಂತಸ್ತು ಹೋಯ್ತು, ಒಂದೇ ದಿವಸದಲ್ಲಿ ಮಕ್ಕಳು ಸತ್ತೋದ್ರು, ತನ್ನ ಹೆಂಡತಿ ಕೂಡ ಆತನನ್ನು ದೂಷಿಸಿ, ನಿನ್ನ ನೀತಿಯನ್ನು ಬಿಟ್ಟು ನೀನು ದೇವರನ್ನು ದೂಷಿಸಿ ಸಾಯಿ ಎಂಬುದಾಗಿ ಆಕೆಯು ಕೂಡ ಆತನಿಂದ ದೂರವಾದಳು. ಏಕಾಂಗಿಯಾಗಿ ಕೈ ಬಿಡಲ್ಪಟ್ಟಂಥ ಸ್ಥಿತಿಯಲ್ಲಿ ಬಂದಂಥ ಸ್ನೇಹಿತರು ಕೂಡ ಆತನನ್ನು ಪ್ರೋತ್ಸಾಹಪಡಿಸದೆ ಆತನನ್ನು ನಿರುತ್ಸಾಹಪಡಿಸುವಂಥ ಒಂದು ಸಂದರ್ಭ ಪ್ರಿಯರೇ, ಆತನಿಗೆ ಚುಚ್ಚು ಮಾತುಗಳನ್ನು ಆಡುವಂತಹ ಸಂದರ್ಭ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಅದೆಲ್ಲದರ ಮಧ್ಯದಲ್ಲಿ ಕೂಡ ಯೋಬನು ತನ್ನ ತಾಳ್ಮೆಯನ್ನು ಬಿಡಲಿಲ್ಲ, ತನ್ನಲ್ಲಿರ್ತಕ್ಕಂಥ ಸಹನೆಯನ್ನು ಬಿಡಲಿಲ್ಲ. ಆತನ ಬಾಯಿಂದ ನಂಬಿಕೆಯ ಮಾತುಗಳೇ ಬರ್ತಾ ಇದ್ದಾವೆ. ಹಲ್ಲೆಲೂಯಾ. ನಾನು ನಂಬಿದಂಥ ದೇವರು, ಆತನು ನನ್ನ ವಿಮೋಚಕನು, ಜೀವ ಸ್ವರೂಪನು, ಕಡೆಗೆ ಆತನು ಧೂಳಿನಿಂದಲೂ ನನ್ನನ್ನು ಮೇಲಕ್ಕೆ ಎಬ್ಬಿಸಲು ಶಕ್ತನಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅಂತಹ ಒಂದು ಪರಿಸ್ಥಿತಿ ಎದುರಾದಾಗಲೂ ಕೂಡ ಯೋಬನ್ ಏನು ಮಾಡಲಿಲ್ಲ, ತನ್ನ ಸಹನೆಯನ್ನು, ತನ್ನ ತಾಳ್ಮೆಯನ್ನು, ತನ್ನ ಭಯಭಕ್ತಿಯ ಜೀವಿತವನ್ನು, ದೇವರ ಮೇಲೆ ತಾನಿಟ್ಟಿರ್ತಕ್ಕಂಥ ವಿಶ್ವಾಸ ನಂಬಿಕೆಯನ್ನು ಏನು ಮಾಡಲಿಲ್ಲ, ಕೈ ಬಿಡಲಿಲ್ಲ. ಅಲ್ಲೇ ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳ್ತಾ ಇದ್ದಾರೆ, ಅಂತ್ಯದವರೆಗೆ ಆತನು ಸಹಿಸಿಕೊಂಡ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರೇ ಆತನ ಮೇಲೆ ಏನು ಮಾಡ್ತಾ ಇದ್ದಾರೆ ರೀ, ಸಾಕ್ಷಿ ಕೊಡ್ತಾ ಇದ್ದಾರೆ. ಯೋಬನಂತ ಭಕ್ತಿಯುಳ್ಳಂಥ ಮನುಷ್ಯನು, ಯೋಬನಂತ ಭಯಪಡುವಂಥ ಮನುಷ್ಯನು, ನೀತಿವಂತನಾದಂಥ ಮನುಷ್ಯನು ಯಾರೂ ಇಲ್ಲ ಭೂಮಿಯ ಮೇಲೆ. ಆತನ ಒಂದು ಸಮಯದಲ್ಲಿ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸೈತಾನನಿಗೂ ಕೂಡ ತಲೆ ಮತಿಭ್ರಮಣೆ ಆಗುವಂಥ ಒಂದು ಸ್ಥಿತಿ ಪ್ರಿಯರೇ. ಸೈತಾನನು ಯೋಬನನ್ನು ಕೆಡವಬೇಕು, ನಾಶ ಮಾಡಬೇಕು, ಭಕ್ತಿಯನ್ನು ಕುಂದಿಸಬೇಕಂತೇಳಿ ಬಂದಂಥ ಸಮಯದಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆತನ ಆಸ್ತಿ ತೆಗೆದುಕೊಂಡ್ರೂ ಯೋಬನು ಭಯಪಡಲಿಲ್ಲ. ದೇವರೇ ಕೊಟ್ಟ, ದೇವರೇ ತೆಗೆದುಕೊಂಡ, ದೇವರಿಂದ ನಾವು ಒಳ್ಳೆಯದನ್ನು ಹೊಂದಿದ್ದೇವೆ, ಕೆಟ್ಟದ್ದನ್ನು ಹೊಂದಬಾರದು ಎಂಬುದಾಗಿ ಮಾತಾಡಿದ. ದೇವರ ಮೇಲೆ ಒಂದು ದೂಷಣೆ ಮಾತನ್ನು ಕೂಡ ಆತ ಮಾತಾಡಲಿಲ್ಲ. ಆತನ ದೇಹದ ಮೇಲೆ ಭಯಂಕರವಾದಂಥ ಅನಾರೋಗ್ಯ ಬಂತು, ಆದರೂ ಕೂಡ ಆ ಬೋಕಿಗಳನ್ನು ತೆಗೆದುಕೊಂಡು ಮೈಯನ್ನು ಪರಚಿಕೊಳ್ತಾ ಇದ್ದಾನೆ. ಭಯಂಕರವಾದಂಥ ಏನಂತ ಹೇಳ್ತೀವಿ, ಗುಳ್ಳೆಗಳು ಬಂದಂಥ ಸಮಯದಲ್ಲಿ, ಆ ಒಂದು ಉಣ್ಣೆಗಳು ಬಂದಂಥ ಸಮಯದಲ್ಲಿ ಆತನು ದೇವರನ್ನು ಏನು ಮಾಡಲಿಲ್ಲ, ದೂಷಣೆ ಮಾಡಲಿಲ್ಲ. ಆತನ ಆಸ್ತಿ ಹೋದಾಗ ದೂಷಿಸಲಿಲ್ಲ, ಮಕ್ಕಳು ಸತ್ತಾಗ ದೂಷಿಸಲಿಲ್ಲ, ಏನಂತ ಹೇಳ್ತೀವಿ, ತನ್ನ ಮೇಲೆ ಘೋರವಾದಂಥ ವ್ಯಾಧಿ ಬಂದಂಥ ಸಮಯದಲ್ಲಿ ದೂಷಿಸಲಿಲ್ಲ. ಸ್ನೇಹಿತರು ಕೂಡ ಆತನನ್ನು ಸಂಪೂರ್ಣವಾಗಿ ನಿರುತ್ಸಾಹಪಡಿಸಿದಾಗಲೂ ಕೂಡ, ಕುಚೋದ್ಯ ಮಾತುಗಳನ್ನು ಮಾತಾಡಿದಾಗಲೂ ಕೂಡ ದೇವರನ್ನ ಆತ ಏನು ಮಾಡಲಿಲ್ಲ, ದೂಷಿಸಲಿಲ್ಲ. ಪ್ರಿಯರ, ಅಂತ್ಯದವರೆಗೆ ದೇವರು ವಾಕ್ಯ ಹೇಳ್ತಾ ಇದೆ, ಸಹನೆಯಿಂದ ಯೋಬನು ಏನು ಮಾಡಿದ, ಇದ್ದ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನ ಜೀವಿತದಲ್ಲಿ ದೇವರು ಎಂತಹ ಪ್ರತಿಫಲ ಕೊಟ್ಟರಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಒಂದು ಸಾರಿ ಓದ್ತಾರೆ ಯಾಕೋಬನ ಪತ್ರಿಕಾ ವಚನ. ಅದಕ್ಕಿಂತ ಮುಂಚೆ ಯೋಬನ ಗ್ರಂಥ 6:11 ಓದ್ರಿ.
ಯೋಬನು ಹೇಳಿದಂಥ ಮಾತು. ನನ್ನ ಅಂತ್ಯಸ್ಥಿತಿ ಏನು? ನಾನು ತಾಳ್ಮೆಯಿಂದ ಇರುವುದೇಕೆ? ಹಲ್ಲೆಲೂಯಾ. 6:11 ನಾವು ನೋಡ್ತಾ ಇದ್ದೇವೆ, ನನ್ನ ಅಂತ್ಯಸ್ಥಿತಿ ಏನಾಗಿದೆಯೋ ಆದರೂ ನಾನು ಹೆಂಗಿದ್ದೀನಿ ಅಂತ ಹೇಳ್ತಾ ಇದ್ದೇನೆ. ಯೋಬ ತಾಳ್ಮೆಯಿಂದ ಇದ್ದೇನೆ, ಸಹನೆಯಿಂದ ಇದ್ದೇನೆ. ನನಗೆ ಬಂದೋದಕ್ಕಿರ್ತಕ್ಕಂಥ ಈ ಆಪತ್ತು ವಿಪತ್ತು, ಈ ಒಂದು ಏನಂತ ಹೇಳ್ತೀವಿ ಘೋರವಾದಂಥ ಕ್ಷಾಮದೋಪಾದಿಯಲ್ಲಿರ್ತಕ್ಕಂಥ ಸ್ಥಿತಿ, ಇದೆಲ್ಲದರ ಮಧ್ಯದಲ್ಲಿ ಕೂಡ ನಾನು ಹೆಂಗಿದ್ದೇನೆ? ತಾಳ್ಮೆಯಿಂದ ಇದ್ದೇನೆ ಎಂಬುದಾಗಿ ಆತನ ಅಂತ್ಯದ ಕುರಿತಾಗಿ ಯಾಕೋಬನು ಬರಿತಾ ಇದ್ದಾನೆ. ಪ್ರಿಯರೇ, ಒಂದು ಸಾರಿ ಹೋದರೆ ಆ ವಚನ, ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 11ನೇ ವಚನ. ಇಬ್ರಿಯರಿಗೆ ಆದ್ಮೇಲೆ ಇರುತ್ತೆ ನೋಡ್ರಿ, ಓದ್ತಿರಮ್ಮ. ತಾಳಿಕೊಂಡಿರುವವರನ್ನ ಧನ್ಯರೆಂದು ಹೇಳುತ್ತೇವಲ್ಲವೇ? ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ, ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ ಕರ್ತನು ಕರುಣಾಸಾಗರನು ದಯಾಳುವು ಆಗಿದ್ದಾನೆಂದು ತಿಳಿದಿದ್ದೀರಷ್ಟೇ. ಹಲ್ಲೆಲೂಯಾ. ತಾಳ್ಮೆಯಿಂದ ಇದ್ದಂಥವರಿಗೆ ದೇವರ ಒಂದು ಕರುಣೆ, ದೇವರ ಒಂದು ದಯಾ ಅವರ ಮೇಲೆ ಏನು ಮಾಡುವಂಥದ್ದಾಗಿದೆ? ಇರುವಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಅಂತ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೋಬನಿಂದ ಯಾವ ಆಸ್ತಿ ಹೋಗಿತ್ತು ಅದಕ್ಕಿಂತಲೂ ದೇವರು ಆತನಿಗೆ ಏನು ಕೊಟ್ರಂತೆ? ದುಪ್ಪಟ್ಟಾಗಿ ಕೊಟ್ಟರು. 2ರಷ್ಟು ಆತನನ್ನು ದೇವರು ಏನು ಮಾಡಿದ್ರಂತೆ? ಆಶೀರ್ವದಿಸಿದ್ರು. ಆತನ ಹೊಲದ ವಿಷಯವಾಗಿರ್ಬೋದು, ಆತನಿಗಿರ್ತಕ್ಕಂಥ ಸಾಕು ಪ್ರಾಣಿಗಳ ವಿಷಯವಾಗಿರ್ಬೋದು, ಆತನಿಗೆ ಪುನಃ ದೇವರು ಮಕ್ಕಳನ್ನು ಕೊಟ್ಟಿರುವಂಥದ್ದಲ್ಲದೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಎಲ್ಲ ವಿಷಯದಲ್ಲಿ, ಸಕಲ ವಿಷಯದಲ್ಲಿ ದೇವರು ಆತನಿಗೆ ಏನು ಮಾಡಿದಂತೆ? ಸಮೃದ್ಧಿಯನ್ನು ಕೊಟ್ಟ. ಯೋಬನು ತನ್ನ 4ನೇ ತಲೆಯನ್ನು ನೋಡುವ ಹಾಗೆ ದೇವರು ಆತನಿಗೆ ದೀರ್ಘಾಯುಷ್ಯವನ್ನು ಕೂಡ ಏನು ಮಾಡಿದ್ರಿ? ಒದಗಿಸಿಕೊಟ್ರು ಪ್ರಿಯರು. ಅದಕ್ಕಾಗಿ ಇವತ್ತಿನ ದಿವಸ ಸಹೋದರ ಸಹೋದರಿ, ದೇವರು ವಾಕ್ಯ ಹೇಳ್ತಾ ಇದೆ, ನನ್ನಲ್ಲಿ ನಿನ್ನಲ್ಲಿ ತಾಳ್ಮೆ ಬಹಳ ಮುಖ್ಯ. ಕಷ್ಟ ಸುಖ ದುಃಖ ಬದುಕಿನ 2 ಏನ್ರಿ ಚಕ್ರಗಳಿದ್ದಂಗೆ. ಕೆಲವೊಂದು ಸಂದರ್ಭದಲ್ಲಿ ಸುಖ ಇರುತ್ತೆ, ಕೆಲವೊಂದು ಸಂದರ್ಭದಲ್ಲಿ ದುಃಖ ಇರುತ್ತೆ. ಆದರೆ ನಾವೇನು ಮಾಡಬೇಕು? ಮುಂದೆ ಹೋಗ್ತಾ ಇರಬೇಕು. ಹಲ್ಲೆಲೂಯಾ. ಆ ಕಷ್ಟಗಳು ನಮ್ಮನ್ನು ನಾಶ ಮಾಡುವುದಕ್ಕಲ್ಲ, ಆ ಕಷ್ಟದ ಮೂಲಕವಾಗಿ ನಾವು ಅನುಭವವನ್ನು ಪಡೆದುಕೊಳ್ಳೋದಕ್ಕೆ ಅವು ಏನಾಗ್ತವೆ? ಸಾಧನೆ ಆಗ್ತವೆ. ಮುಂದೆ ಅಂಥ ಕಷ್ಟಗಳು ಬಂದಾಗ, ಅಯ್ಯೋ ಇದಕ್ಕಿಂತಲೂ ದೊಡ್ಡದಾಗಿರ್ತಕ್ಕಂಥ ಕಷ್ಟಗಳನ್ನು ನಾನು ನೋಡಿದ್ದೇನೆ, ನನ್ನ ದೇವರು ಆ ಕಷ್ಟದಲ್ಲಿ ನನ್ನನ್ನು ಕೈ ಬಿಡಲಿಲ್ಲ, ಮುಂದೆಯೂ ಕೂಡ ನನ್ನ ದೇವರು ನನ್ನನ್ನು ನಡೆಸ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೇಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಈ ಸಮಯದಲ್ಲಿ ನಾವು ತಾಳ್ಮೆಯಿಂದ ಜೀವಿಸುವಂಥವರಾಗೋಣ, ಸಹನೆಯಿಂದ ನಾವು ಜೀವಿಸುವಂಥವರಾಗೋಣ, ದೇವರು ಹೇಳಿದಂಥ ಮಾರ್ಗದಲ್ಲಿ ಸ್ಥಿರವಾಗಿ ನಾವು ನಡೆಯುವಂಥವರಾಗೋಣ. ಅದಕ್ಕಾಗಿ ನಾವು ನೋಡಿದಂಥವರಾಗಿದ್ದೇವೆ, ತಾಳ್ಮೆಯಿಂದ ಆಶೀರ್ವಾದ ಎನ್ನುವಂಥದ್ದು ಇದೆ. ಯೋಬನಿಗೆ 2ರಷ್ಟು ಆಶೀರ್ವಾದವನ್ನು ತೆಗೆದುಕೊಂಡು ಬಂದಿರುವಂಥದ್ದು ಯಾವುದ್ರಿ? ಆತನಲ್ಲಿರ್ತಕ್ಕಂಥ ತಾಳ್ಮೆ, ಆತನಲ್ಲಿರ್ತಕ್ಕಂಥ ಸಹನೆ. ಆ ಕಷ್ಟಗಳನ್ನು ನೋಡಲಿಲ್ಲ, ಆ ಕಷ್ಟಗಳ ಮಧ್ಯದಲ್ಲಿ ಯೋಬನು ಯಾರನ್ನು ನೋಡಿದ? ದೇವರನ್ನು ನೋಡಿದ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತು ನಾನು ನೀನು ಕೂಡ ಅದೇ ರೀತಿಯಾಗಿ ದೇವರನ್ನು ನೋಡುವುದೇ ಆದರೆ ಆ ಕಷ್ಟಗಳು ಅಲ್ಪವೇ ಸರಿ ಎಂಬುದಾಗಿ ನಮಗೆ ಗೊತ್ತಾಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಇನ್ನೊಂದು ವಚನ ನಾವು ಓದಿಕೊಳ್ಳೋಣ. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 10ನೇ ವಚನ. ಓದ್ತಿರ? ಇದರಲ್ಲಿ ದೇವ ಜನರ ತಾಳ್ಮೆಯು ನಂಬಿಕೆಯು ತೋರಿ ಬರುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾವುದರಲ್ಲಿ? ಅದಕ್ಕಿಂತ ಮುಂಚಿನ ವಚನಗಳನ್ನು ನಾವು ನೋಡುವಾಗ, ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದ ಆತನ ಬಳಿಯಲ್ಲಿರುವ ಜೀವ ಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆದಿರುವುದಿಲ್ಲವೋ ಆ ಭೂನಿವಾಸಿಗಳೆಲ್ಲರೂ ಅದಕ್ಕೆ ನಮಸ್ಕಾರ ಮಾಡುವರು. ಕಿವಿಯುಳ್ಳವನು ಕೇಳಲಿ. ಸೆರೆ ಹಿಡಿಯುವವನು ತಾನೇ ಸೆರೆಗೆ ಹೋಗುವನು, ಕತ್ತಿಯಿಂದ ಕೊಲ್ಲುವವನು ಕತ್ತಿಯಿಂದಲೇ ಸಾಯಬೇಕು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಯಾರು ಆ ಒಂದು ಏನು ಹೇಳ್ತಾ ಇದ್ದೀವಿ, ಈ ಲೋಕದಲ್ಲಿ ಅಂತ್ಯಕಾಲದಲ್ಲಿ ಸಂಭವಿಸಲಿಕ್ಕಿರ್ತಕ್ಕಂಥ ಒಂದು ಘಟನೆ, ದೇವರನ್ನು ಬಿಟ್ಟು ದೇವರಲ್ಲದ್ದಕ್ಕೆ ನಮಸ್ಕಾರ ಮಾಡಿರ್ತಕ್ಕಂಥ ಒಂದು ಸ್ಥಿತಿಯನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಸಕಲ ಕುಲ ಜನ ಭಾಷೆ ಜನಾಂಗಗಳ ಮೇಲೆ ಏನಂತ ಹೇಳ್ತಾ ಇದೆ ಅಲ್ಲಿ? ಯುದ್ಧ ಮಾಡುವುದಕ್ಕೆ ಅಧಿಕಾರ ಅದಕ್ಕೆ ಏನು ಮಾಡ್ತಂತೆ?
ಕೊಡಲ್ಪಡ್ತು ಪ್ರಿಯರೇ. ಅದು ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಅದು ದೇವರನ್ನು ದೂಷಿಸುವಂಥ ಒಂದು ಮೃಗವಾಗಿ ಕಾಣಿಸ್ತಾ ಇದೆ. ಹಲ್ಲೆಲೂಯ. ಯಾವುದ್ರಿ? ಸಮುದ್ರದ ಒಳಗಡೆಯಿಂದ ಬಂದಿರತಕ್ಕಂಥ ಒಂದು ಮೃಗ, ಅಂದರೆ ಸೈತಾನನಿಗೆ ಸಾದೃಶ್ಯ. ಆ ಸೈತಾನನಿಗೆ ನಮಸ್ಕಾರ ಮಾಡಿದಂಥವರು ಏನಾದ್ರಂತೆ? ನಾಶವಾದರು. ಆದರೆ ಆ ಸೈತಾನನು ಅನೇಕ ಸಂದರ್ಭಗಳಲ್ಲಿ ದೇವಭಕ್ತರ ಮೇಲೆ ಪ್ರಯೋಗಗಳನ್ನು ಮಾಡಿ ನಾಶನ ಮಾಡಿದಾಗಲೂ ಕೂಡ ಅವರು ದೇವರನ್ನು ಬಿಡದೆ ಅವ್ರು ಏನು ಮಾಡಿದರು? ಸ್ಥಿರವಾಗಿ ಇದ್ದರು. ಹಲ್ಲೆಲೂಯ. ಕೆಲವೊಂದು ಸಂದರ್ಭದಲ್ಲಿ ನಾವು ನೋಡುವಾಗ ಸಡನ್ನಾಗಿ ಭಾಳ ಭಕ್ತಿವಂತರು ಇರ್ತಾರೆ, ಸಡನ್ನಾಗಿ ಆಕ್ಸಿಡೆಂಟ್ ಆಗಿ ಅವ್ರು ಏನಾಗ್ತಾರೆ? ಸತ್ತು ಹೋಗ್ತಾರೆ. ಸಡನ್ನಾಗಿ ಏನೋ ಹಾವು ಕಚ್ಚೋರು ಏನಾಗ್ತಾರೆ? ಸತ್ತು ಹೋಗ್ತಾರೆ. ಏನೋ ಒಂದು ಸಮಸ್ಯೆಗಳು ಉತ್ಪತ್ತಿಯಾಗಿ ಬಹಳ ಭಕ್ತಿವಂತರು ಆ ರೀತಿಯಾಗಿ ಅವ್ರ ಜೀವಿತದಲ್ಲಿ ಆಗಬಾರ್ದಾಗಿತ್ತು, ಆದರೆ ಅದು ಆಗೋಗಿರುತ್ತೆ. ಹಲ್ಲೆಲೂಯ. ನಮಗೆ ಆ ಸಮಯದಲ್ಲಿ ಏನಾಗುತ್ತೆ? ಇಷ್ಟು ಭಕ್ತಿ ಮಾಡಿದ್ರಪ್ಪ, ದೇವರು ಇವ್ರನ್ನ ಉಳಿಸ್ಬೋದಾಗಿತ್ತು. ಯಾರೋ ಬಂದು ಅವ್ರನ್ನ ಒಡೆದಾಕಿರ್ತಾರೆ, ಏನೋ ಶ್ರಮೆಗಳು ಅವರ ಮೇಲೆ ಬಂದಿರ್ತವೆ. ಕೆಲವೊಂದು ಸಂದರ್ಭಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಯೂಟ್ಯೂಬಲ್ಲಿ ನೋಡಿದಾಗ ಎಷ್ಟೋ ಜನರನ್ನು ಸಮುದ್ರದ ಬಳಿಯಲ್ಲಿ ಕರೆದುಕೊಂಡು ಹೋಗಿ ಏನು ಮಾಡಿದ್ರಿ? ಅವರ ಕುತ್ತಿಗೆಯನ್ನು ಏನು ಮಾಡಿದ್ರು? ಕಟ್ ಮಾಡಿದ್ರು. ಲೈವ್ ವಿಡಿಯೋ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಅಂತಹ ಒಂದು ಸ್ಥಿತಿ ಯಾಕೆ ಕಟ್ ಮಾಡಿದರು? ಅವರು ಯೇಸು ಸ್ವಾಮಿಯನ್ನು ನಂಬಿದ್ದಾರೆ ಅಂತೇಳಿ ಒಂದೇ ಒಂದು ಕಾರಣಕ್ಕಾಗಿ, ಭಕ್ತಿವಂತರು ಎಂಬುದಾಗಿ ಇರುವ ಒಂದೇ ಒಂದು ಕಾರಣಕ್ಕಾಗಿ ಪ್ರಿಯರೇ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಅಂತಹ ಸ್ಥಿತಿಯಲ್ಲಿರ್ತಕ್ಕಂಥ ಅವರು, ಅಯ್ಯೋ ಈ ರೀತಿಯಾಗಿ ಅವರಿಗೆ ಆಗಬಾರ್ದಾಗಿತ್ತಲ್ಲ, ದೇವರು ಆವತ್ತಿನ ದಿವಸ ದಾನಿಯೇಲನನ್ನು ಸಿಂಹದ ಬಾವಿಯಿಂದ ತಪ್ಪಿಸಿದಾಗೆ, ಬೆಂಕಿಯ ಬೆಂಕಿಯಿಂದ ಶಾದ್ರಕ್ ಮೇಷಕ್ ಅಬೇದ್ನೆಗೋರನ್ನು ತಪ್ಪಿಸಿದಾಗೆ ಇವರಿಂದ ಕೂಡ ತಪ್ಪಿಸಬಹುದಾಗಿತ್ತಲ್ಲ ಅಂತೇಳಿ ನಾವು ಏನಂತ ಹೇಳ್ತೀವಿ? ಲೌಕಿಕವಾದಂಥ ಆಚಾರ ವಿಚಾರಗಳನ್ನು ನಾವು ಮಾಡುವಂಥವರಾಗಿರ್ತೀವಿ. ಆದರೆ ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಅವರು ಶ್ರಮೆ ಬಂದಾಗಲೂ ಕೂಡ ಭಕ್ತಿಯ ಜೀವಿತದಲ್ಲಿ ಅವರೇನಾಗಲಿಲ್ಲ? ಬೀಳಲಿಲ್ಲ. ಶ್ರಮೆ ಬಂದಾಗಲೂ ಕೂಡ, ಸಾವು ಅವರ ತುದಿಗೆ ಬಂದಾಗಲೂ ಕೂಡ ಅವರು ನಂಬಿಕೆಯಿಂದಲೇ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ನಂಬಿಕೆಯಿಂದಲೇ ಅವರು ಸಾವಿಗೋಸ್ಕರವಾಗಿಯೂ ಕೂಡ ಅವರು ಎದುರು ನೋಡಿದರು ಪ್ರಿಯರೇ. ಹಲ್ಲೆಲೂಯ, ಪ್ರೈಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಒಂದ್ಸಾರಿ ಇಬ್ರಿಯರಿಗೆ ಬರೆದ ಪತ್ರಿಕೆ ಓದ್ರಿ, 11ನೇ ಅಧ್ಯಾಯ, ಈಸಿಯಾಗಿ ಅರ್ಥ ಆಗುತ್ತೆ. ಮೂವತ್ತಾರನೇ ವಚನ. ಬೇರೆ ಕೆಲವರು ಅಪಹಾಸ್ಯ, ಕೊರಡೆಯ ಪೆಟ್ಟು, ಬೇಡಿ, ಸೆರೆಮನೆ ಇವುಗಳನ್ನು ಅನುಭವಿಸಿದರು. ಕೆಲವರನ್ನು ಜನರು ಕಲ್ಲೆಸೆದು ಕೊಂದರು, ಕೆಲವರನ್ನು ಗರಗಸದಿಂದ ಕೊಯ್ದು ಕೊಂದರು. ದೇವದ್ರೋಹಿಗಳಾಗಿ ಪ್ರಾಣವನ್ನು ಉಳಿಸಿಕೊಳ್ಳಿರೆಂದು ಕೆಲವರನ್ನು ಪ್ರೇರೇಪಿಸಿದರು. ಕೆಲವರನ್ನು ಕತ್ತಿಯಿಂದ ಕೊಂದರು. ಕೆಲವರು ಕೊರತೆ, ಹಿಂಸೆ, ಬಾಧೆ ಇವುಗಳನ್ನು ಅನುಭವಿಸುವವರಾಗಿದ್ದು ಕುರಿ ಮೇಕೆಗಳ ಚರ್ಮಗಳನ್ನು ಉಟ್ಟುಕೊಂಡವರಾಗಿ ತಿರುಗಾಡಿದರು. ಇಂಥವರಿಗೆ ಈ ಲೋಕವು ಯೋಗ್ಯ ಸ್ಥಳವಲ್ಲ. ಅವರು ತಮ್ಮ ದೇಶದ ಕಾಡು, ಬೆಟ್ಟ, ಗವಿ, ಕುಣಿಗಳಲ್ಲಿ ಅಲಿಯುವವರಾಗಿದ್ದರು. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರು ಎಂಬುದಾಗಿ, ಆದರೆ ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ಹಲ್ಲೆಲೂಯ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಅಂತಹ ಸಮಯದಲ್ಲಿ ಶ್ರಮೆ, ಸಾವು ಅವರ ಕುತ್ತಿಗೆ ಸಮೀಪಕ್ಕೆ ಬಂದಾಗ ಅವರು ಸಾವಿಗೆ ಶರಣಾದರು ದೇವರಿಗೋಸ್ಕರವಾಗಿ. ಹಲ್ಲೆಲೂಯ. ಅವರು ಸಾವನ್ನು ಹೊಂದಿದ್ರು ದೇವರಿಗೋಸ್ಕರವಾಗಿ. ಗರಗಸದಿಂದ ಕೊಂದರು, ಕತ್ತಿಯಿಂದ ಕೊಂದರು, ಕೆಲವೊಬ್ಬರನ್ನ ಶಿಲುಬೆಗೆ ಹಾಕಿದ್ರು, ಕೆಲವೊಬ್ಬರನ್ನ ವಿಷ ಹಾಕಿ ಸಾಯಿಸಿದ್ರು, ಕೆಲವೊಬ್ಬರಿಗೆ ಏನೆಲ್ಲ ಉಪದ್ರವ, ಹಿಂಸೆ, ಏನೆಲ್ಲ ಅವುಗಳನ್ನು ಅವರಿಗೆ ಕೊಟ್ಟರು ಪ್ರಿಯರೇ. ಆದರೂ ಕೂಡ ಅವರು ತಮ್ಮ ಭಕ್ತಿಯ ಜೀವಿತದಲ್ಲಿ ಬಿದ್ದು ಹೋಗಲಿಲ್ಲ. ಅದಕ್ಕಾಗಿ ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಬಂದಿರತಕ್ಕಂಥ ಮೃಗದಕ್ಕೆ ನಮಸ್ಕಾರ ಮಾಡಲಾರದಿರ್ತಕ್ಕಂಥ ಭಕ್ತಿವಂತರು ಯಾರಿದ್ದಾರೋ, ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರು ಹೆಸರುಗಳು ಬರೆಯಲ್ಪಟ್ಟಿದ್ದಾವಲ್ವಾ, ಅವರಂತೆ ನಾವು ನೋಡ್ತಾ ಇದ್ದೇವೆ, ಅವರಲ್ಲಿ ದೇವರ ತಾಳ್ಮೆ ಎನ್ನುವಂಥದ್ದು ಏನಾಗುತ್ತಂತೆ? ಕಂಡು ಬರುತ್ತೆ ಪ್ರಿಯರಲ್ಲಿ. ನಾವು ನೋಡುವವರಾಗಿದೆ. ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಪ್ರಿಯರು ಸ್ಪಷ್ಟವಾಗಿ. ಏನಂತ ಹೇಳಂತಂದರೆ, ಆ ಸಹನೆ, ತಾಳ್ಮೆ ನಮ್ಮನ್ನು ದೇವರಿರುವಂಥ ಸ್ಥಳಕ್ಕೆ ಏನು ಮಾಡುವಂಥದ್ದಾಗಿದೆ? ನಡೆಸುವಂಥದ್ದಾಗಿದೆ ಪ್ರಿಯರು. ಅದಕ್ಕಾಗಿ ನಾವು ಸಹನೆಯುಳ್ಳವರಾಗಿ, ತಾಳ್ಮೆಯುಳ್ಳವರಾಗಿ ನಮ್ಮ ಭಕ್ತಿಯ ಜೀವಿತವನ್ನು ನಾವು ಕಟ್ಟಿಕೊಳ್ಳುವಂಥವರಾಗೋಣ. ಜ್ಞಾನೋಕ್ತಿಗಳ ಪುಸ್ತಕ 19ನೇ ಅಧ್ಯಾಯ 11ನೇ ವಚನ ಓದಿಕೊಳ್ಳೋಣ. ಜ್ಞಾನೋಕ್ತಿಗಳು 19:11 ಓದ್ತಿರಮ್ಮ. ಮನುಷ್ಯನ ವಿವೇಕವು ಅವನ ಸಿಟ್ಟಿಗೆ ಅಡ್ಡಿ, ಪರರ ದೋಷವನ್ನು ಲಕ್ಷಿಸದಿರುವುದು ಅವನಿಗೆ ಭೂಷಣ ಎಂಬುದಾಗಿ. ಹಲ್ಲೆಲೂಯ. ವಿವೇಕತನ ಏನು ಮಾಡುತ್ತೀರಿ? ಕೋಪದಿಂದ ನಮ್ಮನ್ನು
ತಪ್ಪಿಸುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ತಾಳ್ಮೆ ಕೋಪದಿಂದ ನಮ್ಮನ್ನು ಏನು ಮಾಡುವಂಥದ್ದಾಗಿದೆ, ತಪ್ಪಿಸುವಂಥದ್ದಾಗಿದೆ. ತಾಳ್ಮೆ ಸಹಿಷ್ಣುತೆಯ ಮನೋಭಾವ ಕೋಪ ಶಾಪಗಳಿಂದ ನಮ್ಮನ್ನು ಏನು ಮಾಡುವಂಥದ್ದಾಗಿದೆ, ತಪ್ಪಿಸುವಂಥದ್ದಾಗಿದೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ನಾವು ಸಹನೆಯುಳ್ಳವರಾಗಿ ಇರಬೇಕು. ಇಬ್ರಿಯ 10:36 ನಾವು ನೋಡುವಾಗ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ. ಕೊನೆಯ ವಚನ ಓದಿಕೊಳ್ಳೋಣ. ಇಬ್ರಿಯ 10:36 ಓದ್ರಿ. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ಏನು ಬೇಕಂತೆ, ತಾಳ್ಮೆ ಬೇಕು. ಹಲ್ಲೆಲೂಯಾ. ವಾಗ್ದಾನದ ಫಲವನ್ನು ನಾವು ಅನುಭವಿಸಬೇಕಾದ್ರೆ, ವಾಗ್ದಾನದ ಫಲವನ್ನು ನಾವು ಹೊಂದಬೇಕಾದ್ರೆ, ದೇವರ ಚಿತ್ತ ನಮ್ಮಲ್ಲಿ ನೆರವೇರಿಸಲ್ಪಡಬೇಕಾದ್ರೆ ತಾಳ್ಮೆ ಉಳ್ಳವರಾಗಿ ನಾವು ಜೀವಿಸುವಂಥವರಾಗಬೇಕು. ಹಲ್ಲೆಲೂಯಾ. ಪರಲೋಕ ಎನ್ನುವಂಥ ಉತ್ತಮ ದೇಶ ಎನ್ನುವಂಥ ವಾಗ್ದಾನಕ್ಕೆ ನಾವು ಏನಾಗಿದ್ದೇವೆ, ಪಾತ್ರರಾದಂಥವರಾಗಿದ್ದೇವೆ. ಈ ಲೋಕದಲ್ಲಿಯೂ ಮತ್ತೆ ಮುಂಬರುವ ಲೋಕದಲ್ಲಿಯೂ ಸಲ್ಲುವಂಥ ಭಕ್ತಿಯ ಜೀವಿತವನ್ನು ನಾವು ಮಾಡುವಂಥವರಾಗಿದ್ದೇವೆ. ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತೆ, ಅದಕ್ಕಾಗಿ ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ ನಾವು ಹೆಂಗಿರಬೇಕು, ಸಹನೆ ತಾಳ್ಮೆಯನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡಂಥವರು ಆಗಬೇಕು ಪ್ರಿಯರೇ. 38 ವರ್ಷದಿಂದ ರೋಗದಲ್ಲಿ ಬಿದ್ದಂಥ ವ್ಯಕ್ತಿಯ ಜೀವಿತದಲ್ಲಿ ಇರುವಂಥ ಸಹನೆ ತಾಳ್ಮೆ ನೋಡ್ರಿ. ಆತನು ದೇವಾಲಯವನ್ನು ಬಿಟ್ಟು ಏನು ಮಾಡಲಿಲ್ಲ, ಹೊರಡಲಿಲ್ಲ. ದೇವರು ತನ್ನನ್ನು ಸ್ವಸ್ಥ ಮಾಡ್ತಾನೆ, ಇವತ್ತಲ್ಲದೆ ನಾಳೆ ಸ್ವಸ್ಥ ಮಾಡ್ತಾನೆ ಅಂತೇಳಿ 1 ವರ್ಷ ಮೊದಲನೇ ದಿವಸ ಹೋದಾಗ ಆತನು ನೆನೆಸಿರ್ಬೋದು, ನನ್ನ ಸ್ವಸ್ಥತೆ ಇನ್ನೂ ಯಾವಾಗಿದೆಯೋ, 38 ವರ್ಷಗಳಾಯಿತು ನಾನು ರೋಗದಲ್ಲಿ ಬಿದ್ದು ಎಂಬುದಾಗಿ. ಹಲ್ಲೆಲೂಯಾ. 1 ವರ್ಷ ಹೋಯ್ತು, 2 ವರ್ಷ ಹೋಯ್ತು, 10 ವರ್ಷ ಹೋಯ್ತು, 20 ವರ್ಷ ಹೋಯ್ತು, 30 ವರ್ಷ ಹೋಯ್ತು, 37 ವರ್ಷಗಳು ಕೂಡ ಕಳೆದೋದು ಪ್ರಿಯರೇ. ಆದರೆ 38ನೇ ವರ್ಷದಲ್ಲಿ ಆತನ ಜೀವಿತದಲ್ಲಿ ಯೇಸು ಕ್ರಿಸ್ತನೇ ಆ ಸ್ಥಳಕ್ಕೆ ಹೋಗಿ ಆತನಿಗೆ ಏನು ಮಾಡಿದ, ಸ್ವಸ್ಥತೆಯನ್ನು ಕೊಟ್ಟ ಪ್ರಿಯರೇ. ಹಲ್ಲೆಲೂಯಾ. ತಾಳ್ಮೆ ಸಹನೆ ನಮ್ಮ ಜೀವಿತದಲ್ಲಿ ವಾಗ್ದಾನದ ಫಲವನ್ನು ಅನುಭವಿಸುವಂತೆ ಮಾಡುವಂಥದ್ದು ಮಾತ್ರವಲ್ಲ, ನಮಗೆ ಸ್ವಸ್ಥತೆಯನ್ನು ಕೂಡ ಕೊಡುವಂಥದ್ದಾಗಿದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಯೋಬನಲ್ಲಿರ್ತಕ್ಕಂಥ ತಾಳ್ಮೆ ಆತನಿಗೆ ಅಂತ್ಯದಲ್ಲಿ ಎಲ್ಲವುಗಳನ್ನು ಯಾವ ರೀತಿಯಾಗಿ ಒದಗಿಸಿಕೊಡ್ತು, ನಾವು ಕೂಡ ತಾಳ್ಮೆ ಉಳ್ಳವರಾದರೆ ರಕ್ಷಣೆಯನ್ನು, ಪರಲೋಕವನ್ನು ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ತಾಳ್ಮೆ ಉಳ್ಳವರಾಗಿ ನಾವು ಜೀವಿಸೋಣ. ನಮ್ಮ ಭಕ್ತಿಯ ಜೀವಿತವನ್ನು ಏನಂತ ಹೇಳ್ತೀವಿ, ಕಷ್ಟ ನೋವುಗಳು ಬಾಧೆಗಳು ಬಂದಂಥ ಸಮಯದಲ್ಲಿ ನಾವು ಬಲಹೀನರಾಗದೆ, ಸೋತು ಹೋಗದೆ, ನಾವು ಕುಂದಿ ಹೋಗದೆ, ಕುಗ್ಗಿ ಹೋಗದೆ, ಸಂಪೂರ್ಣವಾಗಿ ತಾಳ್ಮೆ ಉಳ್ಳವರಾಗಿ ದೇವರು ನನ್ನನ್ನು ಇದರ ಮೂಲಕವಾಗಿ ಏನೋ ಒಂದು ಆಶೀರ್ವಾದವನ್ನು ಮುಂದೆ ಇಟ್ಟಿದ್ದಾನೆ ಎಂಬುದಾಗಿ ನೆನೆಸಿದವರಾಗಿ ನಾವು ತಾಳ್ಮೆ ಉಳ್ಳವರಾಗಿ ಸಹನೆ ಉಳ್ಳವರಾಗಿದ್ದರೆ, ಯೋಬನ ಜೀವಿತದಲ್ಲಿ ಯಾವ ಒಂದು ಅಂತ್ಯಸ್ಥಿತಿ ಇತ್ತು ಅದೇ ಒಂದು ಅಂತ್ಯಸ್ಥಿತಿ ದೇವರು ನಿನ್ನ ಜೀವಿತದಲ್ಲಿ ಕೂಡ ಏನು ಮಾಡ್ತಾನೆ, ಅನುಗ್ರಹಿಸ್ತಾನೆ. ನಿನ್ನನ್ನು ಉನ್ನತವಾದಂಥ ಸ್ಥಾನದಲ್ಲಿ ಆತನು ನಿಲ್ಲಿಸ್ತಾನೆ. ಆತನು ತನ್ನ ಭಕ್ತಿಯ ಏನಂತ ಹೇಳ್ತೇವೆ, ಬೆಳಕಿನ ಮಾರ್ಗದಲ್ಲಿ, ನೀತಿಯ ಮಾರ್ಗದಲ್ಲಿ ನಿನ್ನನ್ನು ನಡೆಸ್ತಾನೆ. ಆತನು ನಿನ್ನ ಜೀವಿತದಲ್ಲಿ ಬೇಕಾಗಿರುವಂಥದ್ದನ್ನು ಆತನು ನಿನ್ನ ಜೀವಿತದಲ್ಲಿ ಆತನು ಒದಗಿಸಿ ಕೊಡ್ತಾನೆ, ಅನುಗ್ರಹಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಸಹೋದರ ಸಹೋದರಿ, ಯೋಬನಲ್ಲಿದ್ದ ನಂಬಿಕೆ, ಅನೇಕ ಭಕ್ತಿವಂತರ ಜೀವಿತದಲ್ಲಿ ಅವರಿಗಿರುವಂಥ ಒಂದು ನಂಬಿಕೆ ಇವತ್ತಿನ ದಿವಸದಲ್ಲಿ ನಮ್ಮಲ್ಲಿ ಕಾಣಿಸ್ತಾ ಇದೆಯಾ? ಸಮಸ್ಯೆಗಳು ಬಂದಾಗ ಸೋತು ಹೋದಂಥವರಾಗಿದ್ದೀರಾ? ಕಷ್ಟಗಳು ಬಂದಾಗ ಕರಗಿ ಹೋದಂಥವರಾಗಿದ್ದೀರಾ? ದೇವರ ಮೇಲೆ ಇಟ್ಟಂಥ ನಂಬಿಕೆಯನ್ನು ಕಳೆದುಕೊಂಡವರಾಗಿದ್ದೀರಾ? ಈ ಸಮಯದಲ್ಲಿ ಅನೇಕರು ಸಾವಿಗೆ ಸಮೀಪವಾದರೂ ಕೂಡ ಅವರು ದೇವರ ಮೇಲೆ ಇಟ್ಟಂಥ ನಂಬಿಕೆಯನ್ನು ಅವರು ಕಳೆದುಕೊಳ್ಳಲಿಲ್ಲ. ದೇವರಿಗೋಸ್ಕರವಾಗಿ ಜೀವಿಸುವಂಥವರಾದರು. ಅದಕ್ಕಾಗಿ ದೇವರು ಅವರ ಹೆಸರುಗಳನ್ನು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಸಿದರು ಪ್ರಿಯರೇ. ಇವತ್ತು ಯಾರ ಹೆಸರುಗಳ ಜೀವಬಾಧ್ಯರ ಪಟ್ಟಿಯಲ್ಲಿ ಇಲ್ವೋ ಅವರೆಲ್ಲರ ನಾಶನಕ್ಕೆ ಹೋಗ್ತಾರೆ. ನಿನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಇರಬೇಕಾದ್ರೆ ನಾವು ಸರ್ವ ಸೃಷ್ಟಿಕರ್ತನಾದಂಥ ಏಕೀಶ್ವರನಾಗಿರ್ತಕ್ಕಂಥ ಒಬ್ಬೇ ಒಬ್ಬ ದೇವರು, ಆತನೇ ನಜರೇತಿನ ಯೇಸು. ಆತನನ್ನು ನಂಬಿ ಪರಿಪೂರ್ಣವಾಗಿ ನಮ್ಮ ಭಕ್ತಿಯ ಜೀವಿತವನ್ನು ಆತನಿಗೆ ಮೀಸಲಾಗಿಟ್ಟು ನಾವು ನಡೆದುಕೊಳ್ಳುವಾಗ, ನಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿ ನಾವು ಸಮರ್ಪಿಸಿ ನಡೆದುಕೊಳ್ಳುವಾಗ, ದೇವರಿಗೋಸ್ಕರವಾಗಿ ಕಾಯುವಂಥ ಮನಸ್ಸುಳ್ಳವರಾಗಿ ನಾವು ಇರುವಾಗ, ಆತನು ದೀರ್ಘಶಾಂತನು, ಕೃಪಾಪೂರ್ಣನು, ಕನಿಕರ ಸ್ವರೂಪನಾಗಿದ್ದಾನೆಂಬುದಾಗಿ, ಪ್ರೀತಿ ಸ್ವರೂಪನಾಗಿದ್ದಾನೆಂಬುದಾಗಿ ಸಂಪೂರ್ಣವಾಗಿ ಆತನು ವಾಗ್ದಾನ ಮಾಡಿದಂತೆ ಪುನಃ ಈ ಲೋಕಕ್ಕೆ ಬರಲಿಕ್ಕಿದ್ದಾನೆ. ಮಧ್ಯಾಕಾಶದಲ್ಲಿ ಆತನು ಬರುವಾಗ ಆತನನ್ನು ನಂಬಿದಂಥ ಮಕ್ಕಳು ನಿದ್ದೆ ಹೋದಂಥವ್ರು ಮೊದಲನೇದಾಗಿ ಎಬ್ಬಿಸಲ್ಪಟ್ಟರೆ, ಜೀವಿಸುವಂಥ ನಾವು ಕಣ್ಣು ರೆಪ್ಪೆ ಬಡಿಯುವಷ್ಟರೊಳಗಡೆ ಆತನ ಸಮೀಪಕ್ಕೆ ಸೇರುವಂಥ ಭಕ್ತಿಯನ್ನು ನಾವು ಮಾಡಬೇಕಾದರೆ ಕಡೆಯವರೆಗೆ ತಾಳಿಕೊಳ್ಳುವವರು ನಾವು ಆಗಬೇಕು. ತಾಳ್ಮೆ ಜೀವಿತ ಉಳ್ಳವರಾಗಿ ನಾವು ಜೀವಿಸೋಣವಾ? ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಮಹೋನ್ನತನ ಮಹಾಪರಿಶುದ್ಧನಾದ ಮಹಾದೇವರು ನಿಮಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ, ಬಿತ್ತಿದಂಥ ಬೀಜ ಸ್ವಾಮಿ 100ರಷ್ಟು ಫಲ ಕೊಡುವ ಹಾಗೆ ನೀನು ಸಹಾಯ ಮಾಡಿ ನಡೆಸು ಸ್ವಾಮಿ. ನಿನ್ನ ಚಿತ್ತ ನೆರವೇರಿಸಿ ನಡೆಸಪ್ಪ.
ಹೌದು ಸ್ವಾಮಿ, ಅನೇಕ ವಿಷಯಗಳಲ್ಲಿ ಸ್ವಾಮಿ ತಾಳ್ಮೆಯನ್ನು ಕಳೆದುಕೊಂಡಂಥವರಾಗಿದ್ದೇವೇನಪ್ಪ. ಅನೇಕ ವಿಷಯದಲ್ಲಿ ಸ್ವಾಮಿ ಸಹನೆ ಉಳ್ಳವರಾಗಿ ನಾವು ಜೀವಿಸಿದ್ದೇವೇನಪ್ಪ. ದೇವರೇ, ಈ ವರ್ಷದಲ್ಲಿ ಸ್ವಾಮಿ ನಾವು ತಾಳ್ಮೆಯನ್ನು, ಸಹನೆಯನ್ನು ಉಳ್ಳವರಾಗಿ ಜೀವಿಸುವಂತೆ, ನಿನ್ನ ವಾಗ್ದಾನದ ಫಲವನ್ನು ನಾವು ಅನುಭವಿಸಬೇಕಾದರೆ, ದೇವರೇ ನಿನ್ನ ಚಿತ್ತ ನಮ್ಮಲ್ಲಿ ನೆರವೇರಿಸಲ್ಪಡಬೇಕಾದರೆ ತಾಳ್ಮೆ ಬೇಕೇ ಬೇಕು ಎಂಬುದಾಗಿ ಸ್ವಾಮಿ ನಿನ್ನ ವಾಕ್ಯ ಸ್ವಾಮಿ ಕರ್ತನೆ ಹೇಳಿದ್ಯಪ್ಪ. ಅದಕ್ಕಾಗಿ ಸ್ತೋತ್ರಗಳಯ್ಯ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವ ಹಾಗೆ ನೀವು ತಾನೇ ಸಹಾಯ ಮಾಡಿ ನಡೆಸಿ, ನಿನ್ನ ನಾಮದ ಮಹಿಮೆಗೋಸ್ಕರವಾಗಿ ಎಲ್ಲ ಕಾರ್ಯಗಳನ್ನು ಅಣಿಗಳು ಸಿದ್ಧಪಡಿಸ್ತಾ ಬರಬೇಕೆಂಬುದಾಗಿ ಕೂಡಿ ಬಂದಿರತಕ್ಕಂಥ ಎಲ್ಲ ಸ್ವಾಮಿ ನಿನ್ನ ಮಕ್ಕಳನ್ನು ಆಶ್ರಯಿಸಿ ನಡೆಸಯ್ಯ. ಕುಂದುಕೊರತೆಗಳು ಏನಾಗಿದೋ ಅವೆಲ್ಲವುಗಳನ್ನು ನೀಗಿಸಯ್ಯ. ಸಂಪೂರ್ಣವಾಗಿ ಸ್ವಾಮಿ ವಿಮೋಚನೆ ಬಿಡುಗಡೆ ಇವರ ಜೀವಿತದಲ್ಲಿ ಜರುಗಿಸಿ, ನೀನು ಎಂತಹ ದೇವರಾಗಿದ್ದೀಯ ಎಂಬುದಾಗಿ ನಿನ್ನನ್ನು ಪ್ರತ್ಯಕ್ಷಪಡಿಸಿಕೊಳ್ಳಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡರ್ಪಿಸಂದೇ ಪರಮ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನನ್ಯತೆ ನಡೆಸೋಕೆ, ಅಲಂಕರಿಸಕ್ಕೆ, ಬಲಪಡಿಸೋಕೆ ಕೂಡಿ ಬಂದಿರೋ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಗಡಲು ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೇಲೆ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ